ಹಾಯ್ ಸೇ ಹಾಯ್ ಹಾಯ್ ಶಕ್ತಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಗೈಸ್ ವ್ಲಾಗ್ ಹಾಕಿ ಭಾಳ ದಿವಸ ಆಯ್ತು. ಆ್ಯಕ್ಚುಲಿ ಭಾಳ ದಿನನೇ ಆಯ್ತು ರೀ, ಯಾಕಂದ್ರೆ ಟೈಮ್ ಸಿಕ್ಕಿದ್ದಿಲ್ಲ ವ್ಲಾಗ್ ಎಡಿಟ್ ಮಾಡೋಕೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಲೇಟೇ ಆಯ್ತು. ಸೊ ಫೈನಲಿ ಇವತ್ತಿನ ವ್ಲಾಗ್ನಾಗ ಲಾಸ್ಟ್ ವ್ಲಾಗ್ನಾಗ ನರ್ಸಿಂಗ್ ಕಾರ್ಯಕ್ರಮಕ್ಕೆ ಹೋಗಿದ್ದೇವಲ್ಲ ರೀ, ಮೆಹಂದಿ ಕಾರ್ಯಕ್ರಮ. ಸೊ ಅದ ಮದುವೆ ವ್ಲಾಗ್ ಅದ. ಇವತ್ತು ವಿಡಿಯೋ ಹಾಕಾಕತ್ತೀನಿ, ನೋಡಿ ಎಂಜಾಯ್ ಮಾಡಿರಿ ಸ್ನೇಹಿತರೆ. ಯಾರಿಗೆ ಇಷ್ಟ ಆಯ್ತಾನ ಲೈಕ್ ಮಾಡಿರಿ. ಬರೀ ಶುರು ಮಾಡೋಣ. ಸ್ನೇಹಿತರೆ ನೋಡ್ರಿ, ಅರ್ಶನಕ್ಕೆ ಹೋಗೋಣ ಅಂತ. ಇವತ್ತು ಅರ್ಶನ ಅದ ಹೊಟ್ಟೆ ಎಲ್ಲರೂ ಮಮ್ಮಿ ನಾನು ಎಲ್ಲದ ಏನೇನು ಬಾಟಲ್ ನಾನು ತೊಗೊಂಡು ಈ ತೋಕ ಇದು ಏನ ಏನ. ಫೈನಲಿ ಬಂದಿವಿ ಕಲ್ಯಾಣ ಮಂಟಪಕ್ಕೆ. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ರೀ ಕಾರ್ಯಕ್ರಮ. ಸೊ ಇದು ಆ್ಯಕ್ಚುಲಿ ಅರಿಶಿನಕ್ಕೆ ಬಂದಿದ್ದೇವೆ ರೀ ನಾವೀಗ. ಇನ್ನೊಂದು ಸ್ವಲ್ಪ ಹೊತ್ತಿನಾಗ ಎಲ್ಲ ಕಾರ್ಯಕ್ರಮ ಶುರು ಆಗೋಯಿದ್ದು. ಸೊ ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್, ಆಮೇಲೆ ರಾತ್ರಿ ಅರಿಶಿನ ಸ್ಟಾರ್ಟ್ ಆಗೋದೈತಿ. ಆಲ್ರೆಡಿ ನಮ್ಮ ಹುಡುಗರಿಗೆ ಹಸು ಆಗಿತ್ತಂತ ಅದ್ರ ಪಾನಿಪುರಿ ಇತ್ತು, ಸ್ಟಾರ್ಟ್ ಮಾಡಿದ್ರು. ಇವಾಗ ತಾನೇ ಇವರು ಫಸ್ಟ್ ಶುರು ಮಾಡ್ಯಾರ ನೋಡ್ರಿ. ಸ್ನಾಕ್ಸ್ ಐಟಮ್ ತಿನ್ನತಾರ. ಏನಿಲ್ಲ ನಡೀತತ್ತು. ಕೊಡು, ಇಲ್ಲ ಹಾಕೊಡು, ಸ್ವಲ್ಪ ಎಲ್ಲಾನು ಹಾಕೊಡು. ಎಲ್ಲ ಲೇಡೀಸ್ ಆಲ್ಮೋಸ್ಟ್ ಪ್ರಿಪೇರ್ ಆಗಿ ರೆಡಿಯಾಗಿ ಬಂದಿದ್ರು ರೀ. ಆ್ಯಕ್ಚುಲಿ ಇವತ್ತು ನಮ್ಮ ಡ್ಯಾನ್ಸ್ ಅದ ರೀ. ಸೊ ಬಿಫೋರ್ ಅರ್ಶಿನ್ ಕಾರ್ಯಕ್ರಮ ನೋಡಿನ ಅಂತ ನಮ್ಮ ಹೆಂಗೆ ಡ್ಯಾನ್ಸ್ ಆಗ್ತದೆ ಅಂತೇಳಿ. ಸೊ ಎಲ್ಲರೂ ಪ್ರಿಪೇರ್ ಆಗ್ಯವ್ರಿ ಡ್ಯಾನ್ಸ್ ಮಾಡ್ಲಕ್ಕಂತೇಳಿ.
ಹಾಯ್ ಸೇ ಹಾಯ್ ಶಕ್ತಿ. ನಾವು ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡಿದೆವು, ಸಿಕ್ಕಾಪಡೆ ಸುಸ್ತಾಯ್ತು ಗಾಯ್ಸ್. ಸೊ ಏನಾದ್ರೂ ಸ್ವಲ್ಪ ಎನರ್ಜಿ ಇರ್ಲ ಅಂತೇಳಿ ಪಾವ್ ಭಾಜಿ ತಿನ್ನೋಣ ಅಂತ ಬಂದೇವಿ ಇವಾಗ. ಇನ್ನೇನು ಕೆಲವೇ ಕ್ಷಣದಾಗ ನಮ್ದು ಡ್ಯಾನ್ಸ್ ಅದು ಶುರು ಆಗೋದಿತ್ತು. ಸೊ ಇನ್ನೊಮ್ಮೆ ರಿಹರ್ಸಲ್ ಇರಲಿ ಅಂತೇಳಿ ಎಲ್ಲರೂ ಪ್ರಿಪೇರ್ ಆಗಕತ್ತಿದ್ದೆ ನೋಡ್ರಿ. ಗೈಸ್ ಎಲ್ಲರದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಸ್ತ್ ಆಯ್ತು. ಅದು ಒರಿಜಿನಲ್ ಸಾಂಗ್ ಹಾಕಕ್ ಆಗ್ಲಿಲ್ರಿ, ಕಾಪಿರೈಟ್ ಇಶ್ಯೂ ನಿಮ್ಗೆ ಮೊದಲೇ ಗೊತ್ತದಲ್ಲ. ಸೊ ಯೂಟ್ಯೂಬ್ ಪಾಲಿಸಿ ಇರ್ತದ, ಸೊ ಅದಲ್ರಿ ಸಾಂಗ್ ಹಾಕಕ್ ಆಗ್ಲಿಲ್ಲ. ಸೊ ಹಂಗಾಗಿ ಬ್ಯಾಕ್ ಗ್ರೌಂಡ್ನಾಗ ಮ್ಯೂಸಿಕ್ ಕೊಡಾಕತ್ತೀನಿ ಡ್ಯಾನ್ಸ್ಗಳಿಗೆ. ಸೊ ನೋಡ್ರಿ, ಎಂಜಾಯ್ ಮಾಡ್ರಿ. ನಮ್ದೆಲ್ಲ ಡ್ಯಾನ್ಸ್ ಆಯ್ತು ರೀ, ಕಪಲ್ಸ್ ಇದ. ಸೊ ಇವಾಗ ಜಸ್ಟ್ ಲೇಡೀಸ್ ಇದೆ, ಲಕ್ಷ್ಮಿ ಅವ್ರದ್ದು ಡ್ಯಾನ್ಸ್ ಅದಾವ್ರಿ.
बार जोरदार तालियां। थैंक यू सो मच। और इसके बाद मैं ಗೈಸ್ ನಮ್ಮ ಡ್ಯಾನ್ಸ್ ಅದು ಸೂಪರ್ ಅಂದ್ರೆ ಸೂಪರ್ ಆಯ್ತು, ಅನ್ಫರ್ಗೆಟಬಲ್ ಮೂಮೆಂಟ್ ಗಾಯ್ಸ್. ಸೊ ಎಲ್ಲರೂ ಭಾಳ ಎಂಜಾಯ್ ಮಾಡಿದೆ ನೋಡ್ರಿ. ಸೊ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗಿತು ನೋಡ್ರಿ ಗಾಯ್ಸ್. ನೈಟ್ ಚೂರು ಲೇಟೇ ಆಯ್ತು ಅರ್ಶಿನ ಕಾರ್ಯಕ್ರಮ ಶುರು ಆಗ್ಬೇಕಂದ್ರೆ. ಇವಾಗ ತಾನೇ ಜಸ್ಟ್ ಶುರು ಆಗೈತ್ರಿ. ಸೊ ಅರ್ಶಿನ ಕಾರ್ಯಕ್ರಮ ನಡೆದಾಗ ನಾವು ಹಿಂದ್ಕೊಂತ ಅಗ್ದಿ ಟೈಮ್ ಪಾಸ್ ಮಾಡಕತ್ತಿದ್ದೇವೆ. ಸೊ ಲಕ್ಷ್ಮಿ ಅವರು ಇವರೆಲ್ಲ ಮಾತಾಡ್ಕೋತ ಮುಂದ್ಗಡೆ ಕೂತಿದ್ರಿ. ಡ್ಯಾನ್ಸ್ ಮತ್ತು ಎಲ್ಲ ಎಂಟರ್ಟೈನ್ಮೆಂಟ್ ಆಲ್ಮೋಸ್ಟ್ ಮುಗಿದು ನೋಡ್ರಿ. ಅರ್ಶಿನ ಕಾರ್ಯಕ್ರಮನೂ ಮುಗ್ಯಾಕೆ ಬಂದದ್ದು ಆಲ್ಮೋಸ್ಟ್. ಸೊ ಇದು ಮುಗಿಬೇಕಾದ್ರೆ ಭಾಳ ಲೇಟ್ ಆಗಿಬಿಡುತ್ತೆ. ನಾವು ಮನೆಗೆ ಹೋಗಿ ಬೆಳಿಗ್ಗೆ ನೆಕ್ಸ್ಟ್ ಡೇ ಜಲ್ದಿ ಬರ್ಬೇಕಂತ ಒಂದು ಪ್ಲಾನ್ ಇತ್ತು. ಬಟ್ ಅರ್ಶಿನ ಕಾರ್ಯಕ್ರಮ ಚೂರು ಲೇಟೇ ಆಯ್ತು. ಸೊ ನೈಟ್ ಮನೆಗೆ ಹೋಗೋದ ಲೇಟ್ ಆಯ್ತು ನೋಡ್ರಿ. ಸೊ ಗೈಸ್ ನಾವೆಲ್ಲ ಬೆಳಗ್ಗೆ ಜಲ್ದಿ ಬರ್ಬೇಕಂತ ಪ್ಲಾನ್ ಹಾಕೊಂಡಿದ್ದೇವ್ರಿ. ಸೊ ಹೋಗೋದೇ ಲೇಟ್ ಆಯ್ತಲ್ಲ. ಸೊ ಹಂಗಾಗಿ ಮತ್ತೆ ಬೆಳಗ್ಗೆ ಬರೋದು ಸ್ವಲ್ಪ ಲೇಟೇ ಆಗ್ಬಿಡುತ್ತೆ ನೋಡ್ರಿ. ಬೆಳಗ್ಗೆ ಮದುವೆ ಅದು ಎಲ್ಲ ಸಿಕ್ಕಾಬಿಟ್ಟು ಗ್ರ್ಯಾಂಡ್ ಆಗಿ ಎಲ್ಲ ಕಾರ್ಯಕ್ರಮ ಅದು ರೀ. ಸೊ ನಾವು ಎಲ್ಲರೂ ಎಂಜಾಯ್ ಮಾಡಿದೇವ್ರಿ. ಆಲ್ಮೋಸ್ಟ್ ಈ ಕಂಪ್ಲೀಟ್ ಮ್ಯಾರೇಜ್ ಎಲ್ಲರೂ ಖುಷಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಮಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಎಲ್ಲರೂ. ಸೊ ಸಿಕ್ಕಾಬಡಿ ಎಲ್ಲರಿಗೂ ಎನರ್ಜೆಟಿಕ್ ಆಗಿ ಓಡಾಡಕತ್ತಿದ್ರಿ. ಸೊ ನಾವು ಡ್ಯಾನ್ಸ್ ಅದು ಮಾಡಿದ್ವಿ. ಹಂಗೆ ನೆಕ್ಸ್ಟ್ ಡೇ ಚಿಟ್ ಚಾಟ್ ಮಾಡ್ಕೊತ ಮಾತಾಡ್ಕೊಂತ ಎಂಜಾಯ್ ಮಾಡಿದೇವಿ. ಸೊ ಹಿಂಗಾಯ್ತು ನೋಡಿ ಸ್ನೇಹಿತರೆ ಮದುವೆ ಕಾರ್ಯಕ್ರಮ. ಇದಿಷ್ಟು ಗಾಯ್ಸ್ ಇವತ್ತಿನ ವಿಡಿಯೋ. ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಗಾಯ್ಸ್. ಯಾವುದೋ ಒಂದು ಕಾರ್ಯಕ್ಕೂ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ಲೈಕ್ ಮಾಡ್ರಿ. ಚಾನಲ್ಗೆ ಯಾರು ಹೊಸದಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಮುಂದಿನ ಆಸ್ ಯೂಶುವಲ್ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಮದ್ವಿದ ಕೆಲವೊಂದು ಫೋಟೋಸ್ ತೋರ್ಸಕತ್ತೀನಿ ನೋಡ್ರಿ. ಎಂಜಾಯ್ ಮಾಡ್ರಿ ಗಾಯ್ಸ್.